ಹಲವು ಮಾತೇನು ಮುನ್ನ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ನಮ್ಮ ಮುಳುಗುಂದದ ಶರಣ ಸಂಸ್ಕೃತಿಯ ಪಾವನ ತಾಣವಾಗಿರ್ತಕ್ಕಂಥ ಬಾಲಲೀಲಾ ಮಹಂತ ಶಿವಯೋಗಿಗಳ 167ನೇ ಜಾತ್ರಾ ಮಹೋತ್ಸವ ಇದೇ ಜನವರಿ 30, 31 ಹಾಗೂ ಫೆಬ್ರವರಿ 1ನೇ ತಾರೀಕು 2026ನೇ ಇಸ್ವಿಯಂದು ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇದು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಹಲವಾರು ಸದಸ್ಯರುಗಳ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ಸಾಗ್ತಾ ಇರತಕ್ಕಂಥ ಈ ಜಾತ್ರಾ ಮಹೋತ್ಸವ ಈ ವರ್ಷ ವಿಶೇಷವಾಗಿ ಜರುಗ್ತಾ ಇದೆ. ಹಾಗೆ ಮೊದಲನೇ ದಿವಸ ರಥೋತ್ಸವವು ಕೂಡ ಕೇಸರಿ, ಬಿಳಿ, ಹಸಿರು ಧ್ವಜಗಳಿಂದ ಅಲಂಕೃತಗೊಂಡು ಹಲವಾರು ಜಾನಪದ ಕಲಾ ತಂಡಗಳ ಸಮ್ಮುಖದಲ್ಲಿ, ಹಲವಾರು ನಾಡಿನ ಪ್ರಮುಖ ಮಠಾಧೀಶರ ಸಮ್ಮುಖದಲ್ಲಿ ಜರುಗ್ತಾ ಇದೆ. ಹಾಗೆ ಎರಡನೇ ದಿವಸ ಕಡುಬಿನ ಕಾಳಗ ನಮ್ಮ ಗವಿಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಹಾಗೂ ಧಾರವಾಡದ ಮುರುಘಾ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಂದ ಕಡುಬಿನ ಕಾಳಗ ಅನ್ನತಕ್ಕಂಥದ್ದು ಕೂಡ ಅತಿ ವಿಜೃಂಭಣೆಯಿಂದ ಅಶ್ವಾರೋಹಿಗಳಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂತಹ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಊರಿನ ಯಾವತ್ತು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸುತ್ತಮುತ್ತಲಿನ ಗ್ರಾಮಗಳಾಗಿರ್ತಕ್ಕಂಥ ಬಸಾಪುರ, ಸೀತಾಲರಿ, ಕಣಿವಿ, ಹೊಸೂರು, ಹರ್ತಿ, ಚಿಂಚಲಿ, ಕಲ್ಲೂರು, ನಿಲಗುಂದ ಗ್ರಾಮಗಳ ಸಮಸ್ತ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ವೇದಿಕೆಯ ಕಾರ್ಯಕ್ರಮಗಳು ಮುಗಿದ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ನಮ್ಮ ಗವಿಮಠದ ವೇದಿಕೆ ಮೇಲೆ ಜರುಗ್ತಾ ಇದ್ದಾವೆ. ಇದರಲ್ಲಿ ವಿಶೇಷವಾಗಿ ಈ ವರ್ಷ ಪಂಡಿತ ಪುಟ್ಟರಾಜ ಗವಾಯಿಗಳ ನಾಟ್ಯ ಸಂಘದಿಂದ ನವಲಗುಂದ ನಾಗಲಿಂಗ ಲೀಲೆ ಅನ್ನತಕ್ಕಂಥ ಒಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಐತಿಹಾಸಿಕ ನಾಟಕಕ್ಕೂ ಕೂಡ ಜರುಗಲಿದೆ. ಆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ನಾಗಲಿಂಗನ ಪಾತ್ರವನ್ನು ಮಾಡ್ತಕ್ಕಂಥವರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಲೆಯನ್ನು ತಾವೆಲ್ಲ ಆಸ್ವಾದಿಸಿ ಆ ಒಂದು ಪುಟ್ಟರಾಜ ಕವಿ ಗವಾಯಿಗಳ ನಾಟ್ಯ ಕಲಾ ಸಂಘವನ್ನು ಹುರಿದುಂಬಿಸಬೇಕು, ಅವರಿಗೆ ಆಶೀರ್ವದಿಸಬೇಕು ಅನ್ನತಕ್ಕಂಥ ಮಹದಾಸೆ ಎಲ್ಲರದಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಈ ಜಾತ್ರಾ ಮಹೋತ್ಸವದ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಭಾಳ ಹಗಲು ಇರುಳು ಅನ್ನೋದೇನೆ ಎಲ್ಲವನ್ನು ಮರೆತು ತಮ್ಮ ಮನೆ ಕೆಲಸಗಳನ್ನು ಬಿಟ್ಟು ಈ ಜಾತ್ರಾ ಮಹೋತ್ಸವಕ್ಕಾಗಿ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅವರ ಶ್ರಮಕ್ಕೆ ಸಾರ್ಥಕತೆ ಬರಬೇಕಾಗಿತ್ತು ಅಂತಂದ್ರೆ ತಮ್ಮ ಒಂದು ಭಾಗವಹಿಸುವಿಕೆ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಳ ಅತಿ ಅವಶ್ಯ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ, ಬಾಲಲೀಲಾ ಮಹಂತ ಶಿವಯೋಗಿಗಳಿಗೆ ಕೃಪೆಗೆ ಪಾತ್ರರಾಗ್ರಿ ಅಂತೇಳಿ ತಮ್ಮೆಲ್ಲ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಸವಲಿಂಗಾಯ ನಮಃ.